ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಿಜಯಾಂಬಿಕಾ ಅವ್ರಿಗೆ ಅವಮಾನ ನಡೆದಿರುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾರೆ. ಅಷ್ಟರಲ್ಲಿ ವೀರ ಅವ್ರು ಕೂಡ ಬರ್ತಾರೆ. ಅಕ್ಕ, ಇವತ್ತು ನಿನಗೆ ಬೇಜಾರಾಯ್ತಾ ಅಕ್ಕ? ದಯವಿಟ್ಟು ಕ್ಷಮಿಸ್ಬಿಡು ಅಕ್ಕ. ಯಾಕೆ ಅಂತಂದರೆ ಇವತ್ತು ಅತ್ತೆಯವರು ಮಾತಾಡಿರ್ಬೇಕಾದ್ರೆ ನಾನು ಏನು ಹೆದರು ಮಾತಾಡೋದಕ್ಕೆ ಆಗಲಿಲ್ಲ. ನನಗೆ ಆ ಥರ ಮಾತಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ ಅಕ್ಕ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು, ಅಲ್ಲ ವೀರು, ಏನು ಹೇಳ್ತಿದ್ಯಾ ನೀನು? ಅವರಷ್ಟೆಲ್ಲ ಮಾತಾಡಿದ್ರು ಕೂಡ ನೀನೇನು ಮಾತಾಡಿಲ್ಲ. ನನಗೆ ಶ್ರಾವಣಿ ಮಾತಾಡಿದ ಮಾತುಗಳಂತೂ ತುಂಬಾ ಬೇಜಾರಾಯಿತು ಅಂತ ಹೇಳ್ತಾರೆ. ಆಗ ವೀರು ಅವರು, ನೋಡಕ್ಕ, ಅತ್ತೆಯವರು ಹೇಳಿದ ಮಾತಲ್ಲಿ ನಿಜವಾಗ್ಲೂ ನನಗೆ ಸತ್ಯ ಇತ್ತು ಅಂತ ಅನ್ನಿಸ್ತು, ಅದಕ್ಕೆ ನಾನು ಸುಮ್ಮನಾದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಅಲ್ಲ ವೀರು, ಏನು ಮಾತಾಡ್ತಿದ್ಯಾ ನೀನು? ಅಂದರೆ ಅವ್ರು ಮಾತಾಡಿದ್ರಲ್ಲಿ ಸತ್ಯ ಇತ್ತು ಅಂತಂದರೆ ನಂದು ತಪ್ಪು ಅಂತನ ನೀನು ಹೇಳ್ತಿರೋದು ಅಂತ ಹೇಳ್ತಾರೆ. ಅದು ಹಂಗಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ, ಅಲ್ಲ ವೀರು, ಶ್ರಾವಣಿ ಚಿಕ್ಕವಳು, ಇನ್ನು ಅಷ್ಟಕ್ಕೂ ಅವಳು ಮದುವೆ ಆಗಿರ್ಬೋದು, ಬೇರೆ ಮನೆಗೆ ಹೋಗಿರ್ಲಬೋದು. ಆದರೆ ಅವಳು ಯಾವ ಥರ ಮಾತಾಡೋದು ಗೊತ್ತಾ ವೀರು? ನಾನು ನಿನ್ನಿಂದ ಯಾವುದೋ ಒಂದು ವಿಚಾರಕ್ಕೆ ದೂರ ಆಗಿರ್ಬೋದು, ನಿನಗೆ ನನ್ನ ಮೇಲೆ ನಂಬಿಕೆ ಹೋಗಿರ್ಬೋದು, ಆದರೆ ಅದನ್ನೇ ಹಂಗಿಸ್ಬಿಟ್ಲು. ಅದ್ರ ಬಗ್ಗೆನೇ ಚುಚ್ಚಿ ಚುಚ್ಚಿ ಮಾತಾಡಿದ್ಲು. ಅಷ್ಟೇ ಅಲ್ಲ ವೀರು, ನನ್ನ ತಮ್ಮ ವೀರು ಈಗಿರಬೇಕಾದ್ರೆ ನಿನ್ನ ಬಗ್ಗೆ ಅಪವಾಸಿಯಾಗಿ ಮಾತಾಡಿದ್ಲು. ನಾನು ಮತ್ತು ನೀನು ಇಬ್ಬರು ಕೂಡ ಮತ್ತೆ ಒಂದಾಗಿ ಮಾತಾಡ್ತಿರೋದಕ್ಕೆ ಇದು ಅಪ್ಪನ ದಡ್ಡತನ ಅಂತ ನಿನ್ನ ಬೆರಳು ಮಾಡಿ ತೋರಿಸಿ ಮಾತಾಡಿದ್ಲು ವೀರು. ನಿಜವಾಗ್ಲೂ ಅವಳು ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಂಡಿದ್ರೆ ನಿನಗೂ ಕೂಡ ತುಂಬಾ ಕೆಟ್ಟ ಕೋಪ ಬಂದಿರೋದು ವೀರು ಅಂತ ಹೇಳ್ತಾರೆ. ಆಗ ವೀರವರು, ಅಕ್ಕ, ತಪ್ಪು ಸರಿ ಅನ್ನೋದು ನಿನಗೆ ಮತ್ತು ಶ್ರಾವಣಿಗೆ ಅಷ್ಟೇ ಗೊತ್ತು. ಆದರೆ ನಿಜವಾಗ್ಲೂ ಶ್ರಾವಣಿ ಈ ಥರ ಮಾತಾಡಿರ್ತಾಳೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಕ್ಕ. ಯಾವುದೇ ಕಾರಣಕ್ಕೂ ಅನಿಸೋದು ಇಲ್ಲ. ಅವಳು ಹಿಂಗೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಅಕ್ಕ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು, ಅಲ್ಲ ವೀರು, ಏನು ಅಂತ ಹೇಳ್ತಾ ಇದೆಯಾ? ಅಂದರೆ ನಂದೇ ತಪ್ಪು ಅಂತ ಹೇಳ್ತಾ ಇದೆಯಾ? ಸರಿ ವೀರು, ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ, ಆದರೆ ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ಆದರೆ ವೀರು, ಏನೋ ಒಂದು ತಪ್ಪಾಗಿ ನಡೆದಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಈ ಥರ ನನಗೆ ಬೆರಳು ಮಾಡಿ ತೋರಿಸಿ ಮಾತಾಡ್ತಾರೆ. ಹಾಳಿಗೂ ನಾನು ಮಾತಾಡ್ತಾರೆ ವೀರು. ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ವೀರು ಅಂತ ಹೇಳ್ತಾರೆ. ಆಗ ವೀರು ಅವರು, ನೋಡಕ್ಕ, ನಡೆದಿದ್ದೆಲ್ಲ ನಡೀತು, ಆದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋ ಅಂಥದ್ದೇನು ಬೇಡ, ನೀನು ಆರಾಮಾಗಿರಕ್ಕ ಅಂತ ಹೇಳ್ಬಿಟ್ಟು ಅಲ್ಲಿಂದ ವೀರು ಅವರು ಹೋಗ್ತಾರೆ. ಆಗ ವಿಜಯಾಂಬಿಕರು, ಈ ವೀರು ನನ್ನ ಹಿಡಿತಕ್ಕೆ ಬರ್ತಿದ್ದಾನೆ, ನನ್ನ ನಂಬ್ತಿದ್ದಾನೆ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಏನು ಮಾಡೋದು, ಎಲ್ಲರೂ ಕೂಡ ಅಮ್ಮ, ಮಗಳು, ಮೊಮ್ಮಗಳು ಎಲ್ಲರೂ ಸೇರಿಕೊಂಡು ನನಗೆ ತುಂಬ ಕಷ್ಟ ಕೊಡ್ತಾರೆ. ನಿಜವಾಗ್ಲೂ ನಾನು ಮಾತ್ರ ಸುಮ್ಮನೆ ಇರಬಾರ್ದು. ಇವರೆಲ್ಲರೂ ದೂರನೇ ಇದ್ದು ಇಷ್ಟೆಲ್ಲ ಆಡ್ತಿದ್ದಾರೆ ಅಂತ ಅಂದರೆ ಇವರೆಲ್ಲರೂ ಒಟ್ಟಿಗೆ ಏನಾದರೂ ಸೇರಿಕೊಂಡ್ರೆ ಏನು ಮಾಡೋದು? ನನ್ನ ಕತೆ ಮುಗೀತು ಅಷ್ಟೇ, ನಾನು ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಅಂತ ವಿಜಯಾಂಬಿಕಾ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಕಡೆ ಲಲಿತಾದೇವಿ ಅವರು ರೂಮಲ್ಲಿ ಕೂತಿರ್ತಾರೆ. ಅಲ್ಲಿ ಶ್ರಾವಣಿ ಅವರು ಕೂಡ ಇರ್ತಾರೆ. ಆಗ ಶ್ರಾವಣಿ ಅವರು ಲಲಿತಾದೇವಿ ಯೋಗಕ್ಷೇಮನ ವಿಚಾರಿಸ್ತಾ ಇರ್ತಾರೆ. ಆಗ ಲಲಿತಾದೇವಿಯವರು, ಅಲ್ಲ, ವಿಜಯಾಂಬಿಕೊಂದು ಜಾಸ್ತಿ ಆಯಿತು, ಅವನದು ಅವಳ ಮಗಂದು ತುಂಬಾ ಜಾಸ್ತಿ ಆಯಿತು. ನಿಜವಾಗ್ಲೂ ಅವಳು ಅಷ್ಟು ಬೆಳೆಯೋದಕ್ಕೆ ಬಿಡಬಾರ್ದಿತ್ತು ಶ್ರಾವಣಿ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ಅಜ್ಜಿ, ನೀವು ಬರೋದೇನಾದರೂ ಒಂದು ಕ್ಷಣ ಲೇಟ್ ಆಯಿತು ಅಂತ ಅಂದರೆ ನಿಜವಾಗ್ಲೂ ನಾನೇ ಅವಳನ್ನ ವಿಚಾರಿಸ್ಕೊಳ್ತಾ ಇದ್ದೆ ಅಂತ ಹೇಳ್ತಾರೆ. ಅಲ್ಲಮ್ಮ, ಅವಳು ಏನಾದರೂ ಜಾಸ್ತಿ ಮಾಡಿದ್ರೆ ಹೇಳು, ನಿಜವಾಗ್ಲೂ ಗನ್ ತಾಂಡು ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ಅದೆಲ್ಲ ಏನು ಬೇಡ ಅಜ್ಜಿ, ಚಿಕ್ಕ ಪುಟ್ಟ ವಿಚಾರ ಅಲ್ವಾ, ಮನೆ ಅಂತಂದಮೇಲೆ ಇಷ್ಟು ಇದ್ದೇ ಇರುತ್ತೆ ಅಲ್ವಾ ಅಜ್ಜಿ, ಸಂಸಾರ ಅಂತಂದರೆ ಎಲ್ಲನೂ ಕೂಡ ಇರುತ್ತೆ ಅಲ್ವಾ, ಪರವಾಗಿಲ್ಲ ಅಜ್ಜಿ, ಅಷ್ಟೆಲ್ಲ ಏನು ರಿಸ್ಕ್ ತೊಗೊಳ್ಳೋದೇನು ಬೇಡ, ಅವಳಿಗೆ ನಾನೇ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾರೆ. ಆಗ ಲಲಿತಮ್ಮ ಅವರು ಕೂಡ ಹೇಳ್ತಾರೆ, ಅಲ್ಲ ಶ್ರಾವಣಿ, ನಂದಿನಿ ಕೂಡ ಹಾಗೆಯೇ, ನಿನ್ನಮ್ಮ ಏನೇ ತಪ್ಪು ನಡೆದ್ರು ಕೂಡ ಅಲ್ಲೇ ಉತ್ತರ ಕೊಡ್ತಾ ಇದ್ಲು, ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತಾ ಇದ್ಲು, ನೀನು ಕೂಡ ಅದೇ ರೀತಿ ಆಗ್ತಾ ಇದೆಯಾ? ಅಷ್ಟಕ್ಕೂ ಸಂಸಾರ ಅಂತ ಎಲ್ಲ ಮಾತಾಡ್ತಿದ್ಯಾ, ಒಂದು ಕುಟುಂಬ ಆದರೆ ಹೀಗೆಲ್ಲ ಬರ್ತಿದೆ ಅಂತ ಹೇಳ್ತಿದ್ಯಾ, ಎಷ್ಟು ದೊಡ್ಡವಳಾಗ್ಬಿಟ್ಟೆ ನೀನು ಅಂತ ಹೀಗೆ ನಗ್ತಾ ಇರ್ತಾರೆ. ಆಗ ಶ್ರಾವಣಿಯವರು ಕೂಡ ನಗ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಅವರು ಕೂಡ ಬರ್ತಾರೆ. ಅಮ್ಮೋರೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ತಗೊಳ್ತಾರೆ. ಕೂತ್ಕೋ ಸುಬ್ಬು ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರಿಗೆ ಲಲಿತಾದೇವಿಯವರು ಸಂಸಾರ ಎಲ್ಲ ಹೇಗೆ ನಡೀತಾ ಇದೆ ಅಂತ ಹೇಳ್ತಾರೆ. ಸೂಪರಾಗಿ ನಡೀತಿದೆ ಅಂತ ಹೇಳ್ಬಿಟ್ಟು ಶ್ರಾವಣಿ ಅವರು ಹೇಳ್ತಾರೆ. ಆಗ ಸುಬ್ಬು ಅವರು ಕೂಡ ಅಲ್ಲೇ ಇರ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು, ಅಜ್ಜಿ ಕೇಳ್ತಾ ಇದ್ದಾರೆ ಸಂಸಾರ ಹೇಗೆ ನಡೀತಾ ಇದೆ ಅಂತ, ನಾನು ಮಾತ್ರ ಸೂಪರಾಗಿ ನಡೀತಾ ಇದೆ ಅಂತ ಹೇಳ್ತಿದ್ದೀನಿ, ನೀನೇನು ಹೇಳ್ತೀಯಾ ನೋಡು, ಹೇಳು ಅಂತ ಹೇಳ್ತಾರೆ. ಅವರು, ಅಂದರೆ ಶ್ರಾವಣಿ ಮೇಡಮ್ಮು ಸೂಪರ್ ಆಗಿದೆ ಅಂತ ಹೇಳಿದ್ರೆ ನಾನು ಸೋತೋಗಿದ್ದೀನಿ ಅಂತ ಅಲ್ವಾ ಅಮ್ಮ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಏನು ಸುಬ್ಬು, ಸೋತೋಗಿದ್ದೀನಿ ಅಂತ ಹೇಳ್ತಿದ್ಯಾ, ನಾನು ಸೂಪರ್ ಆಗಿದೆ ಅಂತ ಹೇಳಿದ್ರೆ ನೀನು ಸೋತಿದೀಯಾ ಅಂತ ಅರ್ಥನಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದಲ್ವಾ, ಸಂಸಾರ ಅಂತ ಅಂದರೆ ಹೆಂಡತಿರು ಯಾವಾಗಲೂ ಕೂಡ ಸೂಪರ್ ಆಗಿರಬೇಕು, ಗಂಡ ಸೋಲ್ಬೇಕು, ಅವಾಗಲೇ ಗಾನೆ ಸಂಸಾರ ಅನ್ನೋದು ಚೆನ್ನಾಗಿರೋದು ಅಂತ ಹೇಳ್ತಾರೆ. ಆಗ ಲಲಿತಾ ಅವರು ತುಂಬಾ ನಗ್ತಾ, ಏನು ಇಬ್ಬರು ಚಿಕ್ಕವರಾದರೂ ತುಂಬ ತಿಳ್ಕೊಂಡಿದ್ದೀರಾ, ಆಹಾ, ಏನು ವಿಶೇಷತೆನೇ ಇಲ್ವಲ್ಲ, ಯಾವಾಗ ನೀವಿನ್ನು ಸಿಹಿ ಸುದ್ದಿ ಕೊಡೋದು ಅಂತ ಕೇಳ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ನಾಚ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಮಕ್ಕಳಿಗೆ ಸ್ವಲ್ಪನೂ ಗೊತ್ತಾಗೋದಿಲ್ಲ, ನಾನು ಒಂದಿನ ಕೂತ್ಕೊಂಡು ಎಲ್ಲನೂ ಕೂಡ ತಿಳಿಸಿ ಹೇಳಬೇಕು, ಆದಷ್ಟು ಬೇಗ ಈ ಮನೆಗೆ ವಂಶಧಾರಕ ಬರಬೇಕು, ವಂಶ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ.
ಈ ಕಡೆ ಮನೆಯವರೆಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲಿ ಸಾವಿತ್ರಿ ಕೂಡ ಇರ್ತಾರೆ. ಸಾವಿತ್ರಿ ನೀನು ಕೂತ್ಕೋ, ಯಾಕಮ್ಮ ನಿಂತಿದ್ದೀಯಾ, ನೀನು ಇವಾಗ ಗರ್ಭಿಣಿ ಹೆಂಗ್ಸು ಅಂತ ಹೇಳ್ಬಿಟ್ಟು ಲಲಿತಾ ದೇವಿಯವರು ಹೇಳ್ತಾರೆ. ಅಷ್ಟಕ್ಕೂ ನಿನ್ನ ಗಂಡ ಮತ್ತು ನಿಮ್ಮ ಅತ್ತೆ ಹೇಗೆ ನೋಡ್ಕೊಳ್ತಾ ಇದ್ದಾರೆ ನಿನ್ನ ಅಂತ ಕೇಳ್ತಾರೆ. ಆಗ ಸಾವಿತ್ರಿ ಅವರು ಯೋಚನೆ ಮಾಡಿಬಿಟ್ಟು ಸಂದಾಗೆ ನೋಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಮನೆಯಲ್ಲಿ ಎಲ್ಲರೂ ಕೂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಮಗಳಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಆಗ ಲಲಿತಾ ದೇವರು ತುಂಬಾ ಖುಷಿ ಪಡ್ತಾರೆ. ಇವಳು ಕೂಡ ಸಾಲಿಗ್ರಾಮದ ಕುಡಿ ಅಲ್ವಾ, ಸಾಲಿಗ್ರಾಮಕ್ಕೆ ಸೇರಿದವಳಲ್ವಾ ಅಂತ ಹೇಳ್ಬಿಟ್ಟು ಕಾಂತಮ್ಮರು ಮಾತಾಡ್ತಿರ್ತಾರೆ. ಆಗ ಸುರೇಂದ್ರ ಅವರು ಅಮ್ಮವರೇ, ನಿಜವಾಗ್ಲೂ ನೀವು ಬಂದಿದ್ದು ತುಂಬಾ ಖುಷಿ ಆಯಿತು, ಆದರೆ ಏನು ಮಾಡಲಿ, ನೀವು 4-5 ದಿವಸ ಇರಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಲಲಿತಾ ದೇವಿಯವರು ನಾನು ಇರಬೇಕಂತ ಅಂದ್ಕೊಂಡೇ ಬಂದಿದ್ದೀನಿ, ಆದರೆ ಬಂದ ತಕ್ಷಣವೇ ಸಿಡುಕಾಗ್ಬಿಡ್ತು ಅಂತ ಹೇಳ್ತಾರೆ. ಆಗ ಸುಬ್ಬ ಅವರು ಅಮ್ಮವರೇ, ಮನೆ ಅಂತಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ, ನೀವು ಅದನ್ನ ಮನಸ್ಸಿಗೆ ಹಚ್ಕೋಬೇಡಿ, ಮರ್ತೋಗ್ಬಿಡಿ, ಎಲ್ಲರೂ ಕೂಡ ಮರೆಯೋಣ ಅಂತ ಹೇಳ್ತಾ ಇರ್ತಾರೆ. ಆಗ ಲಲಿತಾ ದೇವಿಯವರು ಚಿಕ್ಕವರಾದರೂ ಎಷ್ಟು ದೊಡ್ಡದಾಗಿ ಮಾತಾಡ್ತೀರಾ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಕೂಡ ಹೀಗೆ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಲಲಿತಾ ದೇವಿಯವರು ನಾನು ಹುಟ್ಟುಹಬ್ಬಕ್ಕೆ ಶುಭ ಕೋರೋಣ ಅಂತ ಬಂದೆ, ಅಷ್ಟೇ ಅಲ್ಲದೆ ನನ್ನ ಅಳಿಯನ ಜೊತೆ ಸ್ವಲ್ಪ ಮಾತಾಡಬೇಕು, ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಶ್ರಾವಣಿಯವರು ಅಜ್ಜಿ ನೀವು ಮಾತಾಡಿ, ನಾವೆಲ್ಲರೂ ಕೂಡ ಕೆಳಗಡೆ ಇರ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೆಳಗಡೆ ಹೋಗ್ತಾರೆ. ಆಗ ಲಲಿತಾ ದೇವಿಯವರು, ವೀರೋ ನಿಜವಾಗ್ಲೂ ಇವತ್ತು ನಾನು ನಿಮಗೆ ಒಂದು ಉಡುಗೊರೆನ ಕೊಡ್ತಾ ಇದ್ದೀನಿ, ತಗೋ ಇದನ್ನು. ಯಾಕಪ್ಪ ವಾಕಿಂಗ್ ಸ್ಟಿಕ್ನ ಕೊಡ್ತಾ ಇದ್ದಾಳೆ ಇವಳು ಅಂತ ಅನ್ಕೋಬೇಡ, ಯಾಕೆ ಅಂತಂದರೆ ಇದು ನನ್ನ ಗಂಡ, ಅಂದರೆ ನಿಮ್ಮ ಮಾವನ ವಾಕಿಂಗ್ ಸ್ಟಿಕ್ಕು, ಇದರ ಅವಶ್ಯಕತೆ ನಿನಗೆ ಬರಬಾರ್ದು, ಆದರೆ ಅವರ ನೆನಪಿಗೋಸ್ಕರ ಇದನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ವೀರು ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಹೌದು ಅತ್ತೆ, ನಾನು ಅವ್ರ ದಾರಿನಲ್ಲೇ ಬೆಳೆದು ಬಂದಿದ್ದೀನಿ, ಈಗಲೂ ಕೂಡ ಅವ್ರ ದಾರಿನಲ್ಲೇ ನಡೀತೀನಿ, ಮುಂದೆನೂ ಕೂಡ ಹಾಗೆ ಇರ್ತೀನಿ ಅಂತ ಹೇಳ್ತಾರೆ. ಆಗ ಲಲಿತಾ ದೇವಿಯವರು ಸರಿನಪ್ಪ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಈ ಕಡೆ ಸುರೇಂದ್ರ, ವಂದನಾ ಮತ್ತು ವೀರು ಅವರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಬರ್ತಡೇ ತುಂಬಾ ಚೆನ್ನಾಗಾಯಿತು, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಕಡೆ ಹುಟ್ಟುಹಬ್ಬ ತುಂಬಾ ಚೆನ್ನಾಗಾಯಿತು ಅಂತ ಖುಷಿ ಪಡಬೇಕು, ಅಥವಾ ಶ್ರಾವಣಿ ಮತ್ತು ಸುಬ್ಬು ಬಂದು ಎಲ್ಲನೂ ಕೂಡ ನಡೆಸ್ಕೊಟ್ಟು ಚೆನ್ನಾಗಿ ಮಾಡಿದ್ರು ಅಂತ ಖುಷಿ ಪಡಬೇಕು, ಒಂದು ಗೊತ್ತಾಗ್ತಿಲ್ಲ ಅಂತ ವಂದನಾ ಅವರು ಹೇಳ್ತಾ ಇರ್ತಾರೆ. ಆಗ ವೀರು ಮತ್ತು ಸುರೇಂದ್ರ ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ. ಹೌದು, ಎಲ್ಲನೂ ಕೂಡ ಚೆನ್ನಾಗಾಯಿತು, ನಿಜವಾಗ್ಲೂ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಸುರೇಂದ್ರ ಅವರು ಕೂಡ ಹೇಳ್ತಾರೆ. ಅಷ್ಟರಲ್ಲಿ ವೀರು ಅವ್ರಿಗೆ ಫೋನ್ ಕೂಡ ಬರುತ್ತೆ. CM ಅವರು ಫೋನ್ ಮಾಡಿದ್ದಾರೆ ಅಂತ ಮಾತಾಡ್ತಾರೆ. ವಿಶ್ ಕೂಡ ಮಾಡಿಸ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮಿಗೆ ಕರೆದಿರ್ತಾರೆ. ಸರಿ ಆಯಿತು, ನಾನು ಇವಾಗಲೇ ಬರ್ತೀನಿ ಅಂತ ಹೇಳ್ತಾರೆ. ಏನಣ್ಣ ನೀನು ಇವತ್ತೇನು ಪ್ರೋಗ್ರಾಮ್ ಅಂತ ಕೇಳ್ತಾ ಇರ್ತಾರೆ. ಅದು ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ, ಅದಕ್ಕೋಸ್ಕರ ನಾನು ಹೋಗಲೇಬೇಕಲ್ವಾ ಅಂತ ಹೇಳ್ತಾರೆ. ಆಗ ವಂದನಾ ಅವರು, ಅಲ್ಲ ಬಾವ, ಹುಟ್ಟುಹಬ್ಬದ ದಿನ ಕೂಡ ನೀವು ರೆಸ್ಟ್ ಮಾಡದೆ ಹೋದರೆ ಹೇಗೆ, ಇವತ್ತಾದರೂ ನೀವು ಆರಾಮಾಗಿರಲೇಬೇಕು ಅಂತ ಹೇಳ್ತಾರೆ. ಇಲ್ಲಮ್ಮ, ಹೋಗಲೇಬೇಕು, ನಾನು ಜನರು ನನಗೋಸ್ಕರ ಎಲ್ಲನೂ ಕೂಡ ಮಾಡ್ತಾರೆ ಅಂತಂದರೆ ಜನಗೋಸ್ಕರ ನಾನು ಇರಬೇಕಲ್ವ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ವೀರು ಅವರು ಹೊರಡ್ತಾರೆ. ಆಗ ಸುರೇಂದ್ರ ಅವರು, ಸರಿ ಆಯಿತು ಅಣ್ಣ, ನೀನು ರೆಡಿಯಾಗಿ ಬಾ, ನಾನು ಅಷ್ಟರಲ್ಲಿ ಕಾರ್ನ ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ವಿಜಯಾಂಬಿಕಾ ಅವ್ರಿಗೆ ಲಲಿತಾ ದೇವಿಯವರು ಕ್ಷಮೆ ಕೇಳಬೇಕು ಅಂತ ಎಲ್ಲರೂ ಮುಂದೆ ಅವಮಾನ ಮಾಡಿದ್ದು, ಬೈದು ಎಲ್ಲನೂ ತುಂಬ ನೆನಪು ಮಾಡಿಕೊಂಡು ತುಂಬ ರೋಸ್ಟಿಂದ ಆ ಕಡೆಯಿಂದ ಈ ಕಡೆಗೆ ತುಂಬಾ ಓಡಾಡಿಕೊಂಡು ಕೂಗಾಡ್ತಾ ಇರ್ತಾರೆ. ಆಗ ಮದನವರು, ಅಲ್ಲ ಮಾಮ್, ಯಾಕೆ ಈ ಥರ ಆಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅಲ್ಲ, ಅವಳು 3 ತಲೆಮಾರಿನವಳು, ಅವಳು ನನಗೆ ಇಷ್ಟೆಲ್ಲ ಜೋರು ಮಾಡ್ತಾಳೆ, ನಾನು ಹೋಗ್ಲಿ ಬಿಡು, ವಯಸ್ಸಾಯಿತು ಅಂತ ಬಿಟ್ಟಿದ್ದೆ ತಪ್ಪಾಯಿತು, ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ. ಅಲ್ಲ ಮಾಮ್, ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಮದನ್ ಅವ್ರು ಕೇಳ್ತಾರೆ. ಆಗ ವಿಜಯಾಂಬಿಕರು, ಮ್ಯಾಡಿ, ನಾನು ಅವಳ ಕಥೆನ ಮುಗಿಸ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಅಲ್ಲ ಮಾಮ್, ಏನು ಅಂತ ಹೇಳ್ತಿದ್ಯಾ, ಅವರು ವಯಸ್ಸಾಯಿತು, ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾಳೆ ಅಂತ ಅಂದ್ಕೊಂಡ್ರೆ ಇವಳು ಈ ಥರ ಎಲ್ಲ ಮಾಡೋದಕ್ಕೆ ಶುರು ಮಾಡಿಬಿಟ್ಲಲ್ಲ, ಆದರೂ ಕೂಡ ಅವಳನ್ನ ಮುಗಿಸೋದು ಅಂತಂದರೆ ಏನು ಮಾಮ್, ಇದೆಲ್ಲ ಕಷ್ಟ, ಸುಮ್ಮನೆ ರಿಸ್ಕ್ ಮಾಮ್, ಅಷ್ಟಕ್ಕೂ ನಾವು ಅಂದ್ಕೊಂಡ್ರು ಚೇಳಗಳೆಲ್ಲ ತುಂಬಾ ಹೆದರ್ಕೊಂಡು ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಹೀಗಿರ್ಬೇಕಾದ್ರೆ ಅವರೆಲ್ಲ ಈ ಕೆಲಸನ ಒಪ್ಕೊಳ್ತಾರ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು, ನೋಡು ಮ್ಯಾಡಿ, ನಿನ್ನ ಕೈಲಿ ಆಗದೆ ಇರ್ಬೋದು, ಅವರು ಒಪ್ಕೊಳ್ದೇ ಇರ್ಬೋದು, ಆದರೆ ನನ್ನ ಕೈಲಿ ಆಗಲ್ಲ ಅಂತ ನಾನು ಹೇಳಿಲ್ಲಲ್ಲ, ಎಷ್ಟೋ ಜನನ ಸಾಯಿಸಿದ್ದೀನಿ ನಾನು, ಇವಳು ಒಂದು ಲೆಕ್ಕ ಅಲ್ಲ ನನಗೆ, ಇವತ್ತೇ ಈ ಮನೆಯಲ್ಲೇ ಅವಳ ಕಥೆನ ಮುಗಿಸ್ತೀನಿ, ನೋಡ್ತಾ ಇರೋ, ಇದನ್ನು ನಾನು ಮಾಡೇ ತೋರಿಸ್ತೀನಿ ಅಂತ ಹೇಳ್ತಾರೆ. ಆಗ ಮೊದಲವರು, ಅಲ್ಲ ಮಾಮ್, ತುಂಬಾ ರಿಸ್ಕನ್ನು ತಗೊಳ್ತಾ ಇದೆಯಾ ಅಂತ ಅನಿಸ್ತಾ ಇದೆ, ನಿಜವಾಗ್ಲೂ ಹುಷಾರು ಮಾಮ್ ನೀನು ಅಂತ ಹೇಳ್ತಾರೆ. ಮದನ್, ನೋಡು, ನಾನು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು, ಮಾಡೇ ಮಾಡ್ತೀನಿ, ಅವಳ ಕಥೆನ ಇವತ್ತು ಮುಗಿಸ್ತೀನಿ, ಅವಳು ಯಾವುದೇ ಕಾರಣಕ್ಕೂ ಸಾಲಿಗ್ರಾಮಕ್ಕೆ ಮತ್ತೆ ವಾಪಸ್ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಕೂಡ ಮಾಡ್ತಾರೆ. ಕಡೆ ಸಾವಿತ್ರಿ ಅವರು ಲಲಿತಾ ದೇವಿಯರಿಗೆ ಊಟನ ತಂದು ಕೊಡ್ತಾ ಇರ್ತಾರೆ. ಆಗ ಲಲಿತಾ ದೇವಿಯವರು ಕೂಡ ರೂಮಲ್ಲಿ ಊಟ ಮಾಡ್ತಿರ್ತಾರೆ. ಅಲ್ಲಮ್ಮ, ನೀನು ಯಾಕೆ ಇದೆಲ್ಲ ಮಾಡೋದಿಕ್ಕೋದೆ, ಯಾಕೆಲ್ಲ ತರೋದಿಕ್ಕೋದೆ, ನೀನು ಗರ್ಭಿಣಿ ಹೆಂಗ್ಸು ಅಂತ ಹೇಳ್ತಾ ಇರ್ತಾರೆ. ಅಜ್ಜಿ, ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ ಅಮ್ಮೋರೆ, ಯಾಕೆ ಅಂತಂದರೆ ನನಗೆ ನಿಜವಾಗ್ಲೂ ನಿಮ್ಮ ಸೇವೆ ಮಾಡೋ ಬಗ್ಗೆ ಸಿಕ್ಕಿದೆಯಲ್ಲ, ಅದೇ ನನಗೆ ಸಂತೋಷ ಅಂತ ಹೇಳ್ತಾರೆ. ಅಲ್ಲಮ್ಮ, ಆಯಾಸ ಮಾಡ್ಕೊಳ್ಳೋದೆಲ್ಲ ಯಾಕೆ, ಆಯಾಸ ಅಲ್ಲ, ನನಗೆ ಆನಂದ ಆಗುತ್ತೆ, ನಿಜವಾಗ್ಲೂ ನಾವು ಗರ್ಭಿಣಿನೇ ಆಗಿರ್ಬೋದು, ಆದರೆ ದೇವ್ರ ಪೂಜೆ ಮಾಡೋದ್ರಿಂದ ನನಗೆ ಬೇಜಾರಾಗುತ್ತಾ, ಆಯಾಸ ಆಗುತ್ತಾ, ಕಷ್ಟ ಆಗುತ್ತಾ, ಹಾಗೆಯೇ ನಾನು ದೇವ್ರನ್ನ ಹೇಗೆ ಆರಾಧಿಸ್ತೀನೋ ನಿಮ್ಮನ್ನು ಕೂಡ ಹಾಗೆ ಆರಾಧಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಲಲಿತಾ ದೇವರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕ ಅವ್ರು ಕೂಡ ಬರ್ತಾರೆ. ಅವ್ರು ಊಟ ಮಾಡ್ತಿರೋದನ್ನ ನೋಡ್ಬಿಟ್ಟು, ಏನು ಮಾಡೋದು, ಅವ್ರು ಮುದುಕಿನ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಏನು ಮಾಡೋದು, ಊಟ ಮಾಡ್ತಾ ಇದ್ದಾಳೆ, ಊಟ ಮಾಡಿದ್ಮೇಲೆ ಏನು ತಗೊಳ್ಳೋಲ್ವಲ್ಲ, ಊಟಕ್ಕೆ ಮುಂಚೆನೇ ಏನಾದರೂ ಮಾಡಬೇಕಿತ್ತು, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸಾವಿದೇವರು, ಅಮ್ಮವರೇ, ನಿಮಗೆ ಊಟ ಆದಮೇಲೆ ಮಜ್ಜಿಗೆನ ರೆಡಿ ಮಾಡಿಟ್ಟಿದ್ದೀನಿ, ನಾನು ಆಮೇಲೆ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಬಿಟ್ಟು ವಿಜಯಾಂಬಿಕ ಅವರು ಫುಲ್ ಖುಷಿಯಾಗಿಬಿಡ್ತಾರೆ. ವಾವ್, ಇದೇ ಒಳ್ಳೆ ಟೈಮು, ನಾನು ಈ ಮಜ್ಜಿಗೆಗೆ ಏನಾದರೂ ಬೆರೆಸಲೇಬೇಕು ಅಂತ ಹೇಳ್ಬಿಟ್ಟು ಕಿಚನಿಗೆ ಹೋಗ್ಬಿಟ್ಟು ಮಾಡಿಟ್ಟಿರೋ ಮಜ್ಜಿಗೆಗೆ ಬೇಕು ಅಂತ ಹೇಳ್ಬಿಟ್ಟು ನಿದ್ದೆ ಮಾತ್ರನ ಬೆರೆಸ್ಬಿಟ್ಟು ಅಲ್ಲಿಡ್ತಾರೆ. ಇದನ್ನು ಸಾವಿತ್ರಿ ಆ ಮುದುಕಿಗೆ ಕೊಡ್ತಾಳೆ. ಆಗ ತೀವ್ರವಾಗಿ ನಿದ್ದೆ ಹೋಗ್ತಾಳೆ.
ಆಗ ನಾನು ಅಂದ್ಕೊಂಡಾಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸಾವಿತ್ರಿ ಅವರು ಕೂಡ ಮಜ್ಜಿಗೆನ ಕೊಡ್ತಾರೆ. ಆಗ ಲಲಿತಾ ದೇವಿಯವರು ಮಜ್ಜಿಗೆನ ಕುಡಿದು ಪೂರ್ತಿಯಾಗಿ ಗಾಢವಾಗಿ ನಿದ್ದೆ ಹೋಗ್ಬಿಡ್ತಾರೆ. ಈ ಕಡೆ ವಿಜಯಾಂಬಿಕರು ಮಾಡಿ ಅರ್ಧ ಗಂಟೆ ಆಯಿತು. ಇಷ್ಟೊತ್ತಿಗೆ ಆ ಮುದುಕಿ ನಿದ್ದೆ ಹೋಗಿರ್ತಾಳೆ. ಇದೇ ರೈಟ್ ಟೈಮು, ನಾನು ನನ್ನ ಪ್ಲ್ಯಾನ್ನ ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಲಿತಾ ದೇವಿಯವರು ಮಲಗಿರೋ ಅಂಥ ರೂಮ್ಗೆ ಹೋಗ್ತಾರೆ. ಆಗ ಅಲ್ಲೇ ಇದ್ದಂಥ ಪಿಲ್ಲೋನ ತೊಗೊಂಡ್ಬಿಟ್ಟು ಲಲಿತಾ ದೇವಿಯರ ಮುಖದ ಮೇಲೆ ಹಾಕ್ಬಿಟ್ಟು ಫುಲ್ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಬಿಡ್ತಾರೆ. ತುಂಬಾ ಕಷ್ಟಪಡ್ತಾ ಇರ್ತಾರೆ. ಲಲಿತಾ ದೇವಿಯರು ಉಸಿರಾಡೋಕ್ಕೂ ಆಗದೆ ತುಂಬಾ ಒದ್ದಾಡ್ತಾ ಇರ್ತಾರೆ. ಆಗ ವಿಜಯಾಂಬಿಕರು ಸಾಯು, ನೀನು ಯಾವತ್ತು ಕಾರಣಕ್ಕೂ ಬದುಕಬಾರ್ದು ಅಂತ ಹೇಳ್ಬಿಟ್ಟು ಪಿಲ್ಲೋನ ಜೋರಾಗಿ ಪ್ರೆಸ್ ಮಾಡಿಬಿಡ್ತಾರೆ. ಅಷ್ಟರಲ್ಲಿ ಶ್ರಾವಣಿಯವರು ಕೂಡ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ವಿಜಯಾಂಬಿಕಾ ಮಾಡ್ತಿರೋ ಕೆಲಸನ ನೋಡ್ಬಿಟ್ಟು ವಿಜಯಾಂಬಿಕನ ಹಿಂದಕ್ಕೆ ತಳ್ಳಿಬಿಡ್ತಾರೆ. ಆಗ ವಿಜಯಾಂಬಿಕರು ಹೋಗ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾರೆ. ಪಿಲ್ಲೋನ ತೆಗೆದ್ಬಿಟ್ಟು ಆಗ ಲಲಿತಾ ದೇವಿಯರನ್ನ ಹುಷಾರಾಗಿ ನೋಡಿಕೊಂಡು ನಂತರ ವಿಜಯಾಂಬಿಕಾ, ಹೇ ವಿಜಯಾಂಬಿಕಾ, ನಿನ್ನ ಕೇಡ್ಗಾಲ ಮುಗಿತಾ ಬಂತು, ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ, ನಿನ್ನ ಕತೆ ಮುಗಿತಷ್ಟೇ, ನಿನ್ನ ಮಾತ್ರ ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಕುತ್ತಿಗೆ ಹಿಡಿದು ಹೊರಗಡೆ ತಗೊಂಡೋಗಿ ತಳ್ಳಿಬಿಡ್ತಾರೆ. ಜೋರಾಗಿ ವಿಜಯಾಂಬಿಕಾ ಅವರು ಮನೆಯಿಂದ ಹೊರಗಡೆ ಬಿದ್ದುಬಿಡ್ತಾರೆ. ಶ್ರಾವಣಿ ಮತ್ತು ಸಾವಿತ್ರಿ ವಿಜಯಾಂಬಿಕೆಗೆ ಸರಿಯಾಗಿ ಹಬ್ಬ ಮಾಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.